ಕಲಬುರಗಿ ನಗರದಲ್ಲಿ 4 ಚಕ್ರ ತಂಡ ಮತ್ತು ವಿವಿಧ ಸಂಘಟನೆಯ ಸಂಯುಕ್ತಾಶ್ರಯಗಳಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಪೈಶಾಚಿಕ ಕೃತ್ಯ ಖಂಡಿಸಿ ನಗರದಲ್ಲಿ ಮಹಿಳೆಯರಿಂದ ಕ್ಯಾಂಡಲ್ ಮಾರ್ಚ್ ನಡೆಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಮಹಿಳಾ ಹೋರಾಟಗಾರ್ತಿ ಮಾಲಾ ಕಣಿ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ಮತ್ತು ಮೌನ ಮೆರವಣಿಗೆ ನಡೆಸಿದ ಮಹಿಳೆಯರು ಪಾಕಿಸ್ತಾನಿ ಉಗ್ರರ ಪೈಶಾಚಿಕ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದರು. ಇನ್ನು ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಬೇಕು ಎಂದು ಮನವಿ ಕೂಡ ಮಾಡಿದ್ರು. ಏನು ಹಸೆಮಣೆ ಏರಿರುವಂತಹ ಒಂದು ವಧುವರರು ಒಂದು ವಾರ ಕಳೆದು ಏನು ಕಾಶ್ಮೀರದ ಒಂದು ಪ್ರವಾಸಕ್ಕೆ ತೆರಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಹೇಯ ಕೃತ್ಯವನ್ನು ಎಸಗುವ ಮೂಲಕ ಆ ಒಂದು ನವ ದಂಪತಿಗಳಿಗೂ ಕೂಡ ಬಿಡದಂತೆ ನೀವು ಹಿಂದೂಗಳ, ನೀವು ಭಾರತೀಯರ, ನೀವು ಅಲ್ಲಿಂದ ಬಂದಿದ್ದೀರಿ, ಇಲ್ಲಿಂದ ಬಂದಿದ್ದೀರಿ ಅಂತ ಒಂದು ಕ್ಷುಲ್ಲಕವನ್ನು ಕಾರಣವನ್ನು ಕೇಳಬೇಕು. ಇವತ್ತಿನ ದಿವಸ ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಹೇಯ ಕೃತ್ಯ ಮಾಡಿದ್ದು ನಾವು ಖಂಡನೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇಲ್ಲಿ ಭಾರತೀಯರು, ನಮ್ಗೆ ಯಾವುದೇ ರೀತಿಯ ಹಿಂದೂ ಲೇಪನವಿಲ್ಲ, ನಮ್ಗೆ ಯಾವ ರೀತಿಯ ಜಾತಿ ಲೇಪನವಿಲ್ಲ, ಯಾವುದೂ ಕೂಡ ಇಲ್ಲ. ಅಖಂಡ ಭಾರತದ ನಿರ್ಮಾಣಕ್ಕಾಗಿ, ಅಖಂಡ ಭಾರತದ ಕನಸನ್ನು ಕಟ್ಟುವುದಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ಅದಕ್ಕೆ ಜೊತೆ ಆಗ್ತಾ ಇದ್ದೀವಿ, ಧ್ವನಿ ಆಗ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳೇ, ಇದು ನನ್ನೊಬ್ಬಳ ಮಾತಲ್ಲ, ಕಲಬುರಗಿ ಜನತೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಇವತ್ತು ಕಂಬನಿ ನೀಡ್ತಾ ಇದೆ. ಏನು ಕಳೆದುಕೊಂಡ ಇದು ಜೀವಗಳಿಗೆ, ಮೃತರಾದ ಜೀವಗಳಿಗೆ, ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಇದು ಇಲ್ಲಿಗೆ ಮುಕ್ತಾಯ ಆಗಬೇಕು. ನಮ್ಮ ಒಂದು ಇವತ್ತಿನ ದಿವಸ ದ್ವೇಷ ಯಾವ ರೀತಿ ಇವತ್ತಿನ ದಿವಸ ಹೊರಗಾಗ್ತಾ ಇದೀವಿ ಅಂತಂದರೆ, ನಿಮಗೆ ಸೈನಿಕರ ಕೊರತೆ ಇದ್ದರೆ ಹೇಳಿ, ನಮ್ಮ ಕಲಬುರಗಿಯ ಜನತೆ ಎಲ್ಲ, ಕಲ್ಯಾಣ ಕರ್ನಾಟಕ ಅಲ್ಲ, ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಬಂದು ಇವತ್ತಿನ ದಿವಸ ಸದೆ ಪಡೆಯುವ ಕೆಲಸಗಳಲ್ಲಿ ನಾವೇ ಕೂಡ ನಿಮ್ಮ ಜೊತೆಗೆ ಭಾಗಿಯಾಗ್ತೀವಿ ಅಂತ ಹೇಳಿ